ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಸಂತೋಷ ಆಗ್ತಿದೆ ಗೊತ್ತಾ ಕೀರ್ತಿ ನನಗೆ ತುಂಬಾ ಸಂತೋಷ ಆಗ್ತಿದೆ ನೀನ್ ಎಲ್ಲಿ ಹೋಗಿದ್ದೆ ಇಷ್ಟ ದಿನ ನಾನು ಎಷ್ಟು ಹುಡುಕಾಡ್ದೆ ಗೊತ್ತಾ ನಿನ್ಗೋಸ್ಕರ ಆಶ್ರಮ ಕೂಡ ಫೋನ್ ಮಾಡಿದೆ ನೀನ್ ಅಲ್ಗೂ ಹೋಗ್ಲಿಲ್ವಂತೆ ಹೋಗ್ಲಿ ಬಿಡು ಈಗಲಾದ್ರೂ ಸಿಗ್ತಲ್ಲ ಕೀರ್ತಿ ನನ್ನ ಮದುವೆ ಏನಾಯ್ತು ಪ್ಲೀಸ್ ನಾನು ಯಾವ್ದೋ ಅರ್ಜೆಂಟ್ ಕೆಲಸದ ಮೇಲೆ ಹೊರಟಿದ್ದೀನಿ ದಯವಿಟ್ಟು ನನ್ನ ತಡಿಬೇಡಿ ಕೀರ್ತಿ ಪ್ಲೀಸ್ ನನ್ನ ಮಾತು ಕೇಳು ಪಾಯಲ್ ಈಗ ಕೀರ್ತಿ ಅನ್ನೋರು ಬಂದಿದ್ರಲ್ಲ ಅವ್ರು ಏನಕ್ಕೆ ಬಂದಿದ್ರು MD ಅವ್ರನ್ನ ಮೀಟ್ ಮಾಡಕ್ ಬಂದಿದ್ರು ಮೀಟ್ ಮಾಡಕ ಮತ್ತೆ ಮೀಟ್ ಮಾಡ್ದ ಹಾಗೆ ಹೊರಟೋದ್ರು ಮೀಟ್ ಮಾಡಕ್ಕೆ ಹೋಗಿದ್ದಾರೆ ಎಲ್ಲಿ ಗೆಸ್ಟ್ ಹೌಸ್ಗೆ ಬಾಸ್ ಅಕ್ಕಿ ಕಾಳಾಕಾರ ನೋಡ್ತಿದ್ಯಾ ಇದಾಗ್ಲೇ 20ನೇದು ಗುರು ಇದು ಚೆನ್ನಾಗಿರೋ ಹುಡುಗಿರ್ ಕಂಡ್ರೆ ಅವ್ನು ಗೆಸ್ಟ್ ಹೌಸ್ ಕರ್ಕೊಂಡು ಹೋಗ್ತಾನೆ ಎಲ್ಲ ಮುಗಿಸಿ ವಾಪಸ್ ಕಳಿಸ್ಬಿಡ್ತಾನೆ ಇಂಥ ಎಷ್ಟು ಮನೆಯಾಳ ಕೆಲಸ ಮಾಡೋನು ಕೆಲವು ಹುಡುಗಿರ್ನ ನಂಬಿಸಿ ಮೋಸ ಮಾಡ್ಬಿಡ್ತಾನೆ ಈ ಹಾಳಾದ ಹುಡುಗಿರು ಇಷ್ಟೇ ಇಂಥವ್ರನ್ನೇ ನಂಬೋದು ఆపుండు అని ఎన్ని లెక్కనే ఆపుండు ಕಾಯ್ಬೇಕು ಕಾಯ್ಬೇಕು ಕಾಯಿ ಹಣ್ಣಾಗೋಕೆ ಹುಡುಗಿ ಹೆಣ್ಣಾಗೋಕೆ ಹೆಣ್ಣು ಹತ್ರ ಬರೋಕೆ ಹತ್ರ ಮಾಡೋ ಬೈಕೆ ಆ ಹೆಣ್ಣಲ್ಲಿ ಹುಟ್ಟೋಕೆ ಕಾಯ್ಬೇಕು ಅಪ್ಪುಂಡು ಯಾರು ಏನು ಲೆಕ್ಕನೆ ಅಪ್ಪುಂಡು ಕೀರ್ತಿ ಚಪ್ಪಲೆಲ್ಲ ಹೊಡೆದ ಹೆಣ್ಣು ಮೀಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಅಂತಂದ್ರೆ ಕಷ್ಟ ಅನ್ನೋದು ಅವಳ ಲೈಫ್ನಲ್ಲಿ ಒಂದು ಕಡೆ ಬಂದಿರಬೇಕು ಕಷ್ಟ ಬಂದಾಗಲೇ ಹೆಣ್ಣು ಕರಗೋದು ನಾನು ಹೇಳ್ದಾಗೆ ಕುಡಿಯೋದು ಹೇ ಗಾಡ್ ಜಗತ್ತಿನಲ್ಲಿರೋ ಎಲ್ಲ ಸುಂದರವಾದ ಹೆಣ್ಣುಗಳಿಗೂ ಕಷ್ಟ ಕೊಡು ನನ್ನ ಹತ್ರ ಬರೋ ಹಾಗೆ ಮಾಡು
ಕಂಟಿನ್ಯೂಸ್ ಆಗಿ ಕಾಯ್ತಿರೋ ಈ ಕಾಯ ತಂಪಾಗ್ತಾನೆ ಇರಬೇಕು. ಅಪ್ಪುಂಡು ಯಾನೆಯನ್ನೆಲ್ಲ ಕರೆ ಅಪ್ಪುಂಡು. ಕೀರ್ತಿ ಅನ್ನೋರು ಯಾರೋ ನಿಮ್ಮನ್ನು ಕೇಳ್ಕೊಂಡ್ ಬಂದಿದ್ದಾರೆ. ಈ ಗೆಸ್ಟ್ ಹೌಸ್ನಲ್ಲಿ ಹೆಣ್ಣು ಜೀವಗಳನ್ನು ಅಪಾಯಿಂಟ್ಮೆಂಟ್ ಇಲ್ಲದೆ ಭೇಟಿ ಮಾಡ್ತೀನಿ ಅನ್ನೋದು ನಿನಗೆ ಗೊತ್ತಿಲ್ಲವಾ ಕಂದ? ಕಳ್ಸು ಕಳ್ಸು ಕಳ್ಸು. ಸರಿ. ಕೀರ್ತಿ ಯಾನೆಯನ್ನೇ ಲೆಕ್ಕನೆ ಅಪ್ಪುಂಡು ಅಪ್ಪುಂಡು. ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಹೊಸಲ್ ದಾಟ್ ಬರ್ತಾರೆ ಅಂದ್ರೆ ಅದು ನಿನ್ನಂತ ಹೆಣ್ಣು ಮಕ್ಳು ಹಾಕಿ ಅನ್ಕೊಳಕಲ್ವೋ? ಹೊಟ್ಟೆ ಹೊರ್ಕೊಳಕ್ ಬರೋ ಹೆಣ್ಣು ಮಕ್ಳು ಬಟ್ಟೆ ತೆಗಿಯೋ ಕಚಡ ನೀಚ ನೀನು. ಒಪ್ಕೋತಾರೆ. ಒಪ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ನಿನ್ ಗಂಡನ ನೆಮ್ಮದಿಗೆ ಮಾಡೋ ಹಾಗೆ ನಾನು ಮಾಡ್ತೀನಿ. ನಿನ್ ಜೀವನ ಚೆನ್ನಾಗಿರುತ್ತೆ. ನೀ ಚೆನ್ನಾಗಿ ಬಾಳ್ತೀಯ. ಲೆಕ್ಕನೆ ಅಪ್ಪು ಅಪ್ಪುಂಡು. ಚಪ್ಪಲಿ ಹಾಕೊಂಡು ಬಂದಿದೀಯಾ ಅಥವಾ ಹೊರಗಡೆ ಬಿಟ್ಟು ಬಂದಿದೀಯಾ? ನೋಡಿ, ನಾನು ಬಂದಿರೋದು ಯಾಕೆ? ಹೇಳಕ್ಕಾಗಿಲ್ಲ. ಅರ್ಥ ಆಗತ್ತೆ. ಅರ್ಥ ಆಗೋಕ್ಕೂ ಮುಂಚೆ ನಾನು ಹೇಳೋದು ಬಾಕಿ ಇದೆ. ವೆಲ್ಕಮ್ ಟು ಮೈ ಪ್ಯಾಲೇಸ್. ಬಾಕೀರ್ತಿ, ಈ ಮದನ ಮೋಹನ್ನ ಮಯು ಒಂಥರ ಪ್ಯಾಲೇಸ್. ಅರ್ಥ ಮಾಡ್ಕೊಂಡಿರೋರಿಗೆ ಇದ್ರ ತನಕ ತೋರಿಸಿರೋದು ಸ್ವರ್ಗ, ಕೊಟ್ಟಿರೋದು ಮನೆ, ಅಡ್ಜಸ್ಟ್ ಮಾಡ್ಕೊಂಡವ್ರ ಪಾಲಿಗೆ ನಾನು ಬಳ್ಳಾರಿ ಕಣ್ಣು. ಇಷ್ಟಕ್ಕೂ ನೀನು ಸಾಮಾನ್ಯಕ್ಕೆ ದಕ್ಕೋ ಹೆಣ್ಣಲ್ಲ. ಬೇಡದ ಸ್ವಾಭಿಮಾನನ ಬೇಕಾಬಿಟ್ಟು ಕುಡಿದಿರೋ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ ಹೀರೋಯಿನ್. ಅದಕ್ಕೆ ನೀನು ನನಗೆ ಇಷ್ಟ. ಈಗಲೂ ನೀನು ಇಲ್ಲಿಗೆ ನೀನಾಗೆ ಬಂದಿಲ್ಲ. ನಿನ್ನ ಅನಿವಾರ್ಯತೆ ನನ್ನಲ್ಲಿರೋ ಕುಬೇರನ ಕಣಜದ ಕಡೆ ಕಣ್ಣು ಹಾಯಿಸೋ ಹಾಗೆ ಮಾಡಿದೆ. ರೈಟ್? ನಾನು ದುಡ್ಡಿಗೋಸ್ಕರ ಇಲ್ಲಿಗೆ ಬಂದಿಲ್ಲ. ಮತ್ತೆ ನನಗೋಸ್ಕರ ಬಂದ್ಯಾ? ನೋಡಿ, ನಿಮ್ಮಿಂದ ನನ್ನ ಸಂಬಂಧಿಕರ ಒಬ್ಬರಿಗೆ ಕೆಲಸ ಆಗ್ಬೇಕಿತ್ತು. ಅದಕ್ಕೆ ನಾನು ಇಲ್ಲಿ. ಬಿಟ್ಟಿ ಕೆಲಸ ಮಾಡಕ್ಕೆ ನನಗೆ ಬರಲ್ಲ. ಲಾಭ ಇಲ್ಲದ ಕಡೆ ನಾನಿರಲ್ಲ. ಇಷ್ಟಕ್ಕೂ ಸಬ್ಜೆಕ್ಟ್ ಹೇಳ್ತಿರೋದು ನೀ ಹೇಳು, ಕೇಳಿಸ್ಕೊತೀನಿ. ನಿಮ್ ಕಂಪ್ನಿಲಿ ಕೆಲಸ ಮಾಡೋ ಮುರಾರಿ ಅನ್ನೋರನ್ನ ನನ್ನ ಸಂಬಂಧಿಕರ ಮಗಳು ಒಬ್ಳು ಮದ್ವೆ ಆಗಿದ್ದಾಳೆ. ಸೀತಾರಾಮಯ್ಯನವರ ಮೊಮ್ಮಗಳು ವಸು. ಹೌದು.
ಅವಳು ಅವಳ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡಬೇಕು, ಅವ್ರ ಜೀವನ ಚೆನ್ನಾಗಿರ್ಬೇಕು. ಚೆನ್ನಾಗಿರಬೇಕು ಅಂದ್ರೆ ಪೀಣ್ಯ ಹತ್ರ ಇರೋ ಸೀತಾರಾಮಯ್ಯನವರಿಗೆ ಸೇರಿದ 4 ಎಕರೆ ಜಾಗ ನಂದಾಗಬೇಕು. ಅದಾಗಲ್ಲ. ಆಗಲ್ಲ ಅಂದ್ರೆ ಅವ್ರುಗಳು ಚೆನ್ನಾಗಿ ಬದುಕೋಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಮುರಾರಿ ಮನೆಯಿಂದ ಅವಳು ಗೆಟೌಟ್ ಆಗಿರ್ಬೇಕು ಅನ್ಸುತ್ತೆ. ಅವಳು ಮತ್ತೆ ವಾಪಸ್ ಹೋಗೋ ಹಾಗಾಗಕ್ಕೆ ನಿಮ್ಗೇನ್ ಬೇಕು? ಆಸ್ತಿ ಅಂತ ಹೇಳಿದ್ದು ನಿನ್ನ ಕಿವಿಗೆ ಹೋಗ್ಲಿಲ್ಲ ಬಾಟಿಯ? ನೋಡಿ, ಅದೊಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ, ಅದನ್ನ ಕೊಡ್ಸೋ ವ್ಯವಸ್ಥೆ ನಾನ್ ಮಾಡ್ತೀನಿ. ಏನ್ ಕೇಳಿದ್ರು? ಹೌದು. ಯೋಚನೆ ಮಾಡಿ ಕೇಳಿ. ನಿನಗೊಂದು ವಿಷಯ ಗೊತ್ತಾ ಕೀರ್ತಿ? ನಾನು ನಿನ್ನ ಜೊತೆ 20-20 ಮ್ಯಾಚ್ ಆಡಬೇಕು ಅಂತಲೇ ಇದ್ದೆ. 3 ಗಂಟೆ ಮುಗಿದೋಗ್ಬಿಡುತ್ತೆ. ಯಾವತ್ತು ನೀನು ನನಗೆ ಕೆರ ಸೇವೆ ಮಾಡ್ತೀನಿ, ನಿನ್ನಂತವಳ ಜೊತೆ ಆಡಿದ್ರೆ ಟೆಸ್ಟ್ ಮ್ಯಾಚ್ ಆಡಬೇಕು ಅಂತ ಡಿಸೈಡ್ ಮಾಡಿದೆ. ಆದ್ರೆ ಈಗ ನನ್ನ ಒಪಿನಿಯನ್ ಬದಲಾಗಿದೆ ಕೀರ್ತಿ. ಆಫೀಸ್ನಲ್ಲಿ ನಿನ್ನ ಅಂದ ನೋಡ್ತಾ, ಗೆಸ್ಟ್ ಹೌಸ್ನಲ್ಲಿ ನಿನ್ನ ಅಂದ ಸವ್ಯ ಮೂಡು ನನಗಿಲ್ಲ. ನೀನು ಒಳ್ಳೆಯವು, ನಿನ್ನ ಜೊತೆ ನಾನು ಒಳ್ಳೆಯವನಾಗೇ ಇರಬೇಕು. ಅದಕ್ಕೆ ಜೀವನ ಪೂರ್ತಿ ನಿನ್ನ ಜೊತೆ ಕಳಿಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ. ಏನು? ಬಾಸ್ ಅಕ್ಕಿ ಕಾಳಾಕಾರ ನೋಡ್ತಿದ್ಯಾ? ಇದಾಗ್ಲೇ 20ನೇದು ಗುರು ಇದು. ಚೆನ್ನಾಗಿರೋ ಹುಡುಗಿರ್ ಕಂಡ್ರೆ ಅವ್ನು ಗೆಸ್ಟ್ ಹೌಸ್ ಕರ್ಕೊಂಡು ಹೋಗ್ತಾನೆ, ಎಲ್ಲ ಮುಗಿಸಿ ವಾಪಸ್ ಕಳಿಸ್ಬಿಡ್ತಾನೆ. ಇಂಥ ಎಷ್ಟು ಮನೆಯಾಳ ಕೆಲಸ ಮಾಡೋನು. ಕೆಲವು ಹುಡುಗಿರ್ನ ನಂಬಿಸಿ ಮೋಸ ಮಾಡ್ಬಿಡ್ತಾನೆ. ಈ ಹಾಳಾದ ಹುಡುಗಿರು ಇಷ್ಟೇ, ಇಂಥವ್ರನ್ನೇ ನಂಬೋದು. ನಾನು ನಿನ್ನ ಮದುವೆ ಆಗ್ತೀನಿ, ನೀ ನನ್ನ ಹೆಂಡತಿ ಆಗು. ಲೈಫ್ ಜಿಂಗಲಾಲ ಜಿಂಗಲಾಲ. ನೀನು ಮಿಸಸ್ ಮದನ್ ಆದ್ರೆ ಮಾತ್ರ ನಿನ್ನ ತಂದಿರೋ ಸಮಸ್ಯೆ ಸಾಲ್ವ್ ಆಗುತ್ತೆ, ಬಂದಿರೋ ಅಪರೂಪದ ಆಸೆ ನೆರವೇರುತ್ತೆ. ನೀನು ಒಪ್ಕೊಂಡ್ರೆ ಮಾತ್ರ ಬೇಕೇ ಬೇಕು ಅಂತ ಕೂತಿರೋ ಆಸ್ತಿನ ಬಿಡ್ತೀನಿ ಅಂತ ನಾನು ಒಪ್ಕೋತೀನಿ. ಆಲ್ ಈಸ್ ಇನ್ ಯುವರ್ ಕಾರ್ಟ್. ನೀನು ನನ್ನ ಕೈ ಹಿಡಿದ ದಿವಸ ನಾನು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀನೋ ಅದಕ್ಕಿಂತ 2ರಷ್ಟು ಮುರಾರಿ ವಸುದನ ಚೆನ್ನಾಗಿ ನೋಡ್ಕೋತಾನೆ. ಇದು ನನ್ನ ಪ್ರಾಮಿಸ್. ಯೋಚನೆ ಮಾಡು. ಸಡನ್ ಆಗಿ ಒಪ್ಪಿಗೆ ಕೊಡುವಂತ ಸಣ್ಣ ವಿಷಯ ಇದಲ್ಲ ಅಂತ ನನಗೂ ಟೇಕ್ ಯುವರ್ ಟೈಮ್. ನಾನಂತೂ ಧರ್ಮರಾಯನಿಗೆ ಅಪೋಸಿಟ್. ಅವನ ಆಸ್ತಿಗೋಸ್ಕರ ಹೆಂಡತಿ ಬಿಟ್ಟ. ನಾನು ನೀನು ಹೆಂಡತಿ ಆಗ್ತೀಯ ಅನ್ನೋ ಕಾರಣಕ್ಕೋಸ್ಕರ ಆಸ್ತಿ ಬಿಡ್ತಾ ಇದ್ದೀನಿ. ಡಿಸೈಡ್ ಮಾಡೋಕ್ಕೆ 2 ದಿನ ಸಾಕು ಅಲ್ವಾ? ನಿನಗೋಸ್ಕರ ಕಾಯೋದ್ರಲ್ಲೂ ಒಂದು ಕಿಕ್ಕಿದೆ. ಒಂದು ನಿಮಿಷ. ಮದನ್ ಮೋಹನ್ ಹೆಂಡತಿ ಹಾಕೊಳ್ಳು ವಾಪಸ್ ನಡ್ಕೊಂಡು ಹೋದ್ರೆ ಹೇಗೆ? ಡ್ರೈವರಿಗೆ ಹೇಳ್ತೀನಿ, ಮನೆ ತನಕ ಡ್ರಾಪ್ ಮಾಡ್ತಾನೆ. ಈಗಲೇ ಡಿಸೈಡ್ ಮಾಡ್ಬಿಟ್ರೆ ಹೇಗೆ? ಇನ್ನೂ 2 ದಿನ ಟೈಮ್ ಇದೆ, ನಡ್ಕೊಂಡೇ ಹೋಗ್ತೀನಿ. ಹಲೋ,
ಆಟೋ ಸ್ಟ್ಯಾಂಡ್ ಇಲ್ಲಿಂದ 2 ಕಿಲೋಮೀಟರ್ ಇದೆ. ಅಲ್ಲೇ ತನಕನಾದರೂ ಡ್ರಾಪ್ ತಗೋ. ತಗೋತೀನಿ, ಆದ್ರೆ 2 ಕಿಲೋಮೀಟರ್ಗೆ ಆಗೋಷ್ಟು ಟ್ಯಾಕ್ಸಿ ದುಡ್ಡನ್ನ ಕೊಟ್ಟು ಬಿಟ್ಟೆ ಇಳಿತೀನಿ ಮಿಸ್ಟರ್ ಮದನ್ ಮೋಹನ್. ಹಠ 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 ಮಾಡೋ ಹೆಣ್ಣನ್ನ ಹದ ಮಾಡೋದ್ರಲ್ಲಿರೋ ಮಜಾ